ಬಿಗ್ ಬಾಸ್ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ವೇದಿಕೆ, ಅಂದ್ರೆ ಚಿಕ್ಕ ಒಂದು ಚಾನ್ಸ್ ಅದು. ವೇದಿಕೆ ದೊಡ್ಡದು, ಹೌದು. ಚಾನ್ಸ್ ಅನ್ನೋದು ಚಿಕ್ಕದು. ಆ ಒಂದು ಅವಕಾಶ ಸಿಕ್ಕಾಗ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಇವಾಗ ಕರೆಕ್ಟ್. ಹೊರಗಡೆ ಬಂದಿದ್ದಾರೆ, ಇವಾಗ ನಾನು ಹೋಗಿ ಆಡ್ತೀನಿ ಅಂತಂದ ಮತ್ತೆ ಸಿಗಲ್ಲ ಅವರಿಗೆ. ಕರೆಕ್ಟ್. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಇವ್ರು ಎಡವಿದ್ದಾರೆ ಅಷ್ಟೇ. ಹೌದು. ಇನ್ನು ನೆಕ್ಸ್ಟ್ ಮಾತಾಡೋದಾದ್ರೆ, ಈಗ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಹ್ಮ್ ಮ್ಯೂಟೆಂಟ್ ರಘು ಅವರು. ಹೌದು, ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತುಂಬಾ ಖುಷಿ ಇದೆ. ಗಿಲ್ಲಿ ಮತ್ತೆ ರಘು ಅವರ ಕಾಂಬೋ ತುಂಬಾ ಚೆನ್ನಾಗಿ ವರ್ಕ್ ಕ್ಯಾಪ್ಟನ್ ಅಂಡ್ ಆಗ್ತಿದೆ. ವೈಸ್ ಕ್ಯಾಪ್ಟನ್. ಹಾ ಹಾ. ಇಷ್ಟು ದಿನ ಗಿಲ್ಲಿ ರಕ್ಷಿತಾ ಅವರ ಕಾಂಬಿನೇಷನ್ ಎಲ್ಲರೂ ಇಷ್ಟಪಡ್ತಿದ್ರು. ಅದ್ರ ಜೊತೆಗೆ ಗಿಲ್ಲಿ ಕಾವ್ಯ ಅವರ ಕಾಂಬಿನೇಷನ್ ಅನ್ನ ಇಷ್ಟಪಡ್ತಾ ಇದ್ರು. ಹೌದು. ಈಗ ರಘು ಅವರು ಮತ್ತೆ ಇವರೆಲ್ಲ ಹೆಂಗೆ ಅಂತಂದ್ರೆ ಈ ಸೀಸನ್ ಸೋಷಿಯಲ್ 10ರಲ್ಲಿ ಮೀಡಿಯಾದಲ್ಲಿ ಕಮೆಂಟ್ಸ್ ಮೊದಲು ಫಸ್ಟ್ ಬರೀ ಗಿಲ್ಲಿ ಕಾವ್ಯ ಬರ್ತಾ ಇತ್ತು. ಹ್ಮ್ ರಕ್ಷಿತಾ ಆದ್ಮೇಲೆ ಗಿಲ್ಲಿ ಕಾವ್ಯ ರಕ್ಷಿತಾ ಅಂತ ಬರ್ತಾ ಹ್ಮ್ ಇತ್ತು. ಇವಾಗ ಗಿಲ್ಲಿ ಕಾವ್ಯ ರಕ್ಷಿತಾ ರಘುಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ, ಅವ್ರಿಗೆ ಹ್ಮ್ ವೋಟ್ ಮಾಡಿ, ಈ ತರನೇ ಬರ್ತಾ ಇದೆ. ಸೊ ಇವ್ರ 4 ಜನರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಿದೆ ಬಿಗ್ ಬಾಸ್ ನಲ್ಲಿ. ಎಸ್, 100%. ಯಾಕಂತಂದ್ರೆ ಸೀಸನ್ 10ರಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತು ಅವರ ಒಂದು ಕಾಂಬಿನೇಷನ್ ಏನಿತ್ತು ಹ್ಮ್. ಆ ತರ ವರ್ಕ್ ಆಗ್ತಿದೆ. ಸೀಸನ್ 11ರಲ್ಲಿ ಹನುಮಂತು ಅವ್ರದ್ದು ಮತ್ತೆ ಧನರಾಜ್ ಅವ್ರ ಧನರಾಜ್ ಕಾಂಬೋ ಅವ್ರದ್ದು. ರಿಪೀಟ್ ಆಗ್ತಿದೆ ಅನ್ನಿಸ್ತದೆ. ಸೊ ಸೀಸನ್ 12ಅಲ್ಲಿ ಈಗ ಗಿಲ್ಲಿ ಮತ್ತೆ ಮ್ಯೂಟೆಂಟ್ ರಘು ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದೆ. ಅವರೇ ಹೇಳಿದ್ದಾರೆ ಒಂದೊಂದು ಟೈಮಲ್ಲಿ ಹೊಡೆದಾಕ್ಬಿಡೋಣ, ಅಷ್ಟು ಕೋಪ ಬರುತ್ತೆ ಗಿಲ್ಲಿ ಮೇಲೆ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟ ಎಷ್ಟೇ ಕೋಪ ಇದ್ರೂ ಕೂಡ ಅಲ್ಲೇನಾಗುತ್ತೆ ಅಂತಂದ್ರೆ ಆ ಕ್ಷಣಕ್ಕೆ ಮಾತ್ರ ತಮಾಷೆ ಆಗಿರುತ್ತೆ, ಅದನ್ನ ಅವ್ರು ಅಲ್ಲಿಗೆ ಮಾತ್ರ ತಗೊಂತಾರೆ ಹೌದು. ಅಷ್ಟೇ. ಆ ಕೋಪ ಬರುತ್ತಾ ಕಂಟ್ರೋಲ್ ಮಾಡ್ಕೊಂತಿದ್ದಾರೆ, ಬಿಕಾಸ್ ಪೇಷನ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಹ್ಮ್. ಅದಾದ ನಂತರ ಅವರಿಬ್ರು ಆ ಕ್ಷಣಕ್ಕೆ ಅದು ಮುಗಿತಾ ಅಲ್ಲಿಂದ ನೆಕ್ಸ್ಟ್ ಮೂವ್ ಆನ್ ಆಗ್ತಾ ಇದ್ದಾರೆ. ಸೊ ಹೌದು. ಹಾಗಾಗಿ ಅವರಿಬ್ಬರು ಕಾಂಬಿನೇಷನ್ ಅನ್ನ ಇಷ್ಟಪಡ್ತಾ ಇದ್ರೆ, ಅದ್ರ ಜೊತೆಗೆ ಅವರಿಬ್ಬರು ಕಾಮಿಡಿ ಇಷ್ಟ ಆಗ್ತಿದೆ, ಚೆನ್ನಾಗಿರ್ತಾರೆ, ಮಾತುಕತೆ ಆಡ್ತಾರೆ, ಎಲ್ಲಾನು ಇದೆ. ಸೊ ಅಂಡ್ ಇನ್ನೊಂದು ಏನಂತಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತದ್ದು ರಿಷಾ ಮತ್ತೆ ರಾಶಿಕಾ ಅವ್ರ ಜಗಳ. ಅಂಡ್ ರಘು ಬಗ್ಗೆ ಇನ್ನೊಂದ್ ಮಾತು ಹೇಳೋದಂದ್ರೆ, ಹ್ಮ್ ಸಂಹೌ ಅವರು ಕ್ಯಾಪ್ಟನ್ ಆಗೋದಿಕ್ಕೆ ಈ ಸರಿ ರಕ್ಷಿತಾ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾರೆ. ಹ್ಮ್ ಯಾಕಂದ್ರೆ ಅವರು ನಾಮಿನೇಟ್ ಮಾಡಿ ಈ ಕಡೆ ಕಳಿಸದೇ ಇದ್ದಿದ್ರೆ ಅವ್ರು ಈ ಟಿವಿಗೆ ಬರ್ತಾನೂ ಹ್ಮ್ ಇರ್ಲಿಲ್ಲ, ಕ್ಯಾಪ್ಟನ್ಸಿ ಟಾಸ್ಕು ಆಡ್ತಿರ್ಲಿಲ್ಲ, ಕ್ಯಾಪ್ಟನು ಆಗ್ತಿರ್ಲಿಲ್ಲ. ಸೊ ಬಟ್ ಅದನ್ನ ಸುದೀಪ್ ಅವರು ವ್ಯಕ್ತಪಡಿಸೋದಿಲ್ಲ. ಅಂದ್ರೆ ಒಂದ್ ಮಾತು ಹೇಳ್ಬೇಕಿತ್ತು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅವಳು ರಕ್ಷಿತಾ ಅವರು ಸೂರಜ್ ಅವ್ರನ್ನ ನಾಮಿನೇಟ್ ಮಾಡಿದಿದ್ರೆ ಹ್ಮ್ ರಘು ಅವರು ಸೇಫ್ ಟೀಮಲ್ಲೇ ಇರ್ತಿದ್ರು. ಸೇಫ್ ಟೀಮ್ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಅವಕಾಶನೇ ಇರಲಿಲ್ಲ ಹ್ಮ್ ಫಸ್ಟ್ ಆಫ್ ಆಲ್. ಹಾಗಾಗಿ ಅವರು ನಾಮಿನೇಟೆಡ್ ಟೀಮಿಗೆ ಬಂದಿದ್ರಿಂದ ಕ್ಯಾಪ್ಟನ್ ಆದ್ರು ಅಂತ ಅನಿಸ್ತಿದೆ. ಅಲ್ಲ, ಆದ್ರೂ ಕೂಡ ಅವರ ಒಂದು ಮೆಂಟಲ್ ಗೇಮ್ ಅನ್ನ ಅವ್ರು ಆಡ್ತಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ಯಾರನ್ನ ಯಾವಾಗ ಹೆಂಗ್ ಸೇವ್ ಮಾಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ, ಹೆಂಗ್ ನಾಮಿನೇಟ್ ಮಾಡ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ. ಹ್ಮ್. ಈಗ ರಕ್ಷಿತಾ ಅವರು ಇಂಡೈರೆಕ್ಟ್ ಆಗಿ ರಘು ಅವ್ರು ಕ್ಯಾಪ್ಟನ್ ಆಗೋದಕ್ಕೆ 2ನೇ ಬಾರಿಗೆ ಕಾರಣ ಅಂತ ನಾವು ಹೇಳ್ಕೊತಾ ಇದೀವಿ. ಅಂಡ್ ಹಾಗೇನೆ ಎಲ್ಲ ಜನ ಹಂಗೇನೆ ತಿಳ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದು ನಿಜಾನೂ ಇರ್ಬೋದು. ಬಟ್ ಎಂಡ್ ಆಫ್ ದ ಡೇ ಅವ್ರ ಆಟವನ್ನು ಅವ್ರು ಆಡ್ಲೇಬೇಕಾ? ಹೌದು. ಕ್ಯಾಪ್ಟನ್ ಆದ ತಕ್ಷಣ ಹ್ಮ್. ಸೊ ಅವರು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಪರ ವಹಿಸ್ಕೊಂಡ್ ಬಂದಾಗ ಏನಾಗುತ್ತೆ, ಜನ ಎಲ್ಲಾನು ಅಲ್ಲಿರುವಂತ ಬಿಗ್ ಬಾಸ್ ಮನೆಗೆಲ್ಲಾನು ಕೂಡ ಓ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಪರ ವಹಿಸ್ತಾ ಇದ್ದಾರೆ ಅನ್ನೋಂಥದ್ದು ಎಲ್ಲ ಮತ್ತೆ ರಕ್ಷಿತಾ ಅಪೋಸಿಟ್ ಆಗಿ ಮಾತಾಡುವಂತ ಚಾನ್ಸಸ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹ್ಮ್ ತುಂಬಾನೇ ಟ್ರೋಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ. ಅದೇನಂದ್ರೆ ರಕ್ಷಿತಾಗೆ ಅವರು ಕಿಚ್ಚ ಸುದೀಪ್ ಅವರು ಅಷ್ಟು ರೂಡ್ ಆಗಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ. ಯಾಕಂದ್ರೆ ಅಶ್ವಿನಿ ಅವ್ರಿಗೂ ತುಂಬಾ ಸಾಫ್ಟ್ ಆಗಿ ಹೇಳ್ತಾರೆ, ಅಶ್ವಿನಿ ಅವರೇ ನೀವು ಒಂದು ತಪ್ಪು ಮಾಡಿದ್ರಿ, ಆ ನಾಮಿನೇಷನ್ ವಿಷಯನ ಎಲ್ರ ಮುಂದೆ ಓಪನ್ ಆಗಿ ಹೇಳ್ಬಾರ್ದಿತ್ತು, ರಕ್ಷಿತಾ ಅವ್ರ ಹೆಸರನ್ನ ಹೇಳ್ಬಾರ್ದಿತ್ತು. ಅದೇ ರಕ್ಷಿತಾ, ನಾನು ಯಾವ ವಿಷಯಕ್ಕೆ ನಿಮ್ಮನ್ನ ಇರಿಟೇಟ್ ಮಾಡಿದೆ ಅಂತ ಅವಳು ತುಂಬಾ ಕನ್ಫ್ಯೂಸ್ಡ್ ಆಗಿ ಕೇಳ್ತಾರೆ. ಅವರು ಅವ್ರಿಗೆ ಗೊತ್ತಾಗಲ್ಲ ಸುದೀಪ್ ಅವರಿಗೆ ಯಾಕೆ ನಾನು ಇರಿಟೇಟ್ ಮಾಡಿದೆ ಅಂತ ಅನಿಸ್ತು ಅಂತ ರಕ್ಷಿತ್ ಅವ್ರಿಗೆ ಗೊತ್ತಾಗೋದಿಲ್ಲ. ಪಾಪ ಅವ್ರು ತುಂಬ ಇನ್ನೋಸೆಂಟ್ ಆಗಿ ಕೇಳ್ತಾರೆ. ಬಟ್ ಸುದೀಪ್ ಅವರು ಅದನ್ನ ಅವರು ಟಾಂಟ್ ಕೊಡ್ತಿದ್ದಾರೆ ಅನ್ಕೊಂಡ್ರು ಅಥವಾ ಏನು ಅಂತ ಗೊತ್ತಿಲ್ಲ. ಸಡನ್ ಆಗಿ ರೇಸ್ ಆಗ್ತಾರೆ, ನನ್ನ ಪಿತ್ತ ನೆತ್ತಿಗೆ ಇರ್ತಲ್ಲಮ್ಮ ಆವಾಗ ಹಂಗನ್ಸ್ತು ಅದು ಇದು ಅಂತೆಲ್ಲ. ಸೊ ಅದಕ್ಕೆ ತುಂಬಾ ಜನ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಸುದೀಪ್ ಸರ್ ಅಷ್ಟು ಚಿಕ್ಕ ಹುಡುಗಿ ಮೇಲೆ ನೀವು ಅಷ್ಟು ಸಿಟ್ಟನ್ನ ಯಾಕೆ ತೋರಿಸ್ತಾ ಇದ್ದೀರಾ ಅಂತ. ಅದು ಏನಾಗುತ್ತೆ ಅಂತಂದ್ರೆ ಈ ಜಾಣನಿಗೆ ಮಾತಿನೇಟು ಅಂತೇನೋ ಹೇಳ್ತಾರಲ್ಲ, ಮತ್ತೆ ದಡ್ಡನಿಗೆ ದೊಣ್ಣೆ ಏಟು ಅಂತಾರಲ್ಲ. ಹ್ಮ್. ಸೊ ಆ ತರ ಆಗಿದೆ ಅಷ್ಟೇ. ಅಂದ್ರೆ ರಕ್ಷಿತಾ ಅವ್ರು ದಡ್ಡ ಅಂತಲ್ಲ, ಅಶ್ವಿನಿ ಅವ್ರು ಜಾಣ ಅಂತಲ್ಲ ಹೇಳ್ತಾ ಇರೋವಂಥದ್ದು. ಸ್ವಲ್ಪ ಅಗ್ರೆಷನ್ ಅಲ್ಲಿ ಹೇಳಿದಾಗ ಸ್ವಲ್ಪ ಅವರು ಸ್ವಲ್ಪ ನೆಕ್ಸ್ಟ್ ಟೈಮ್ ಆಗಿ ಜಾಗೃತವಾಗಿರ್ತಾರೆ ಹ್ಮ್ ಹ್ಮ್ ಅನ್ನುವಂಥದ್ದು. ಹ್ಮ್. ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಇವರು ಕಿವಿಗಂತೂ ಹಾಕೊಳ್ತಾನೆ ಇಲ್ಲ. ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಇನ್ನೊಂದಷ್ಟು ಜನ ಆಗಿರ್ಬೋದು. ಅಂಡ್ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜಿಂಗ್ ರೂಮಲ್ಲೆಲ್ಲ ಹೋಗ್ಬಿಟ್ಟು ಮೈಕ್ ತೆಗೆದು ಮಾತನಾಡುವಂಥದ್ದು, ಹೌದು. ಇದೆಲ್ಲನೂ ಕೂಡ ರೂಲ್ಸ್ ಬ್ರೇಕ್ ಮಾಡ್ತಿದ್ರು ಕೂಡ ಅದೇ ಒಂದು ಅಗ್ರೆಷನ್ ಅಲ್ಲಿ ಅದೇ ಒಂದು ಏರು ಧ್ವನಿಯಲ್ಲೇನೆ ಯಾರು ಜಾನ್ವಿ ಆಗಿರ್ಬೋದು ಅಥವಾ ಅಶ್ವಿನಿ ಅವ್ರ ಪರವಾಗಿ ಆಗಿರ್ಬೋದು ಮಾತನಾಡ್ಬೋದಿತ್ತು, ಹೌದು. ಅಶ್ವಿನಿ ಅವರ ವಿರುದ್ಧವಾಗಿ ಆಗಿರ್ಬೋದು ಕರೆಕ್ಟ್. ಮಾತನಾಡ್ಬೋದಿತ್ತು. ಬಟ್ ಅಲ್ಲೇನಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಂತಂದ್ರೆ, ರಕ್ಷಿತಾ ಜೊತೆ ಅವರು ಏರು ಧ್ವನಿಯಲ್ಲಿ ಮಾತನಾಡಿದ್ರೂ ಕೂಡ ಅದು ಇವರಿಗೆ ಮನಮುಟ್ಲಿ ಅನ್ನೋ ಒಂದು ಕಾರಣಕ್ಕೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.